ಎಲ್ಲ ಮಲಗಿಬಿಟ್ಟಿದ್ದಾರೆ ಅನ್ಸುತ್ತೆ. ಎಲ್ರು ಸೋತೆ ಹೋದೆ ಇಲ್ಲೊಂದು ಪಿಲ್ಲೆ ಮಲಗಿಬಿಟ್ಟಿದೆ ಆರಾಮಾಗಿ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮರ್ಪಿತ್ ಯೂಟ್ಯೂಬ್ ಚಾನಲ್. ಸೊ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಶಿವಮೊಗ್ಗ ಹೋಗ್ತಾ ಇದ್ದೀವಿ. ಸಿಂಬು ಅವರ ಫ್ರೆಂಡ್ ಅವರ ವೈಫ್ ಸೀಮಂತ ಇದೆ. ಈ ಜರ್ನಿನ ನೋಡಿ ಎಂಜಾಯ್ ಮಾಡಿ. ಒಬ್ಬ ಹುಟ್ಟು ಸೋಮಾರಿ ನನ್ನ ಮಗ ಅವ್ರ ಫಂಕ್ಷನ್ಗೆ ಬಂದಿದೆ ಅಂತ ಒಂದೇ ಕಾರಣಕ್ಕೋಸ್ಕರ ಬೆಳಗ್ಗೆ 4 ಗಂಟೆಗೆ ಎದ್ದು ಈ ಥರ ಕಸ ಗುಡಿಸಿ ಹಾಸಿಗೆ ಹಾಕಿ ಮಾಡ್ಕೊಡ್ತಾನೆ. ವೆಲ್ಕಮ್ ಟು ಇಸ್ ಪಾರ್ಟಿ ಹಾಲ್. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ಯಾರು ಶಿವಮೊಗ್ಗ. ಬೆಳಗ್ಗೆ ಎದ್ದ ತಕ್ಷಣ ಈ ಮನೆ ವ್ಯೂ ಹೆಂಗಿದೆ ನೋಡಿ. ಸೀಮಂತಾಗಿ ನಾವು ಬಂದಿರೋದು. ಸೊ ಎಲ್ಲ ಚೇರೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಸುಷ್ಮಾ, ಇದು ಸುಷ್ಮಾ. ಇವರ ಸೀಮಂತಕ್ಕೆ ಬಂದಿದ್ದೀವಿ. ಇಲ್ಲಿ ಬೇಬಿ ಇದೆ ಇದ್ರೊಳಗಡೆ. ಆ್ಯಂಡ್ ಇದು ಮನಿ ಅವ್ರ ವೈಫ್. ಇದು ನಿನ್ನೆ ನಾವು ಕಾರಲ್ಲಿ ಬಂದ್ವಿ. ಹರಿಯಣ್ಣ ಅವ್ರ ವೈಫ್ ಗೀತಾಂಜಲಿ. ರೆಡಿ ಆದಮೇಲೆ ಹೆಂಗೆ ಕಾಣಿಸ್ತೀವಿ ತೋರಿಸ್ತೀವಿ. ಶಿವಮೊಗ್ಗಕ್ಕೆ ಬಂದರೆ ಆ್ಯಂಕರ್ ಪೇಸ್ಟ್ ತಗೊಳ್ಳಿ. ಅದರೊಳಗಡೆ ಒಂದು ಬ್ರಷ್ ಫ್ರೀ ಬರುತ್ತೆ. ಕಲರ್ ವಿಚ್ ಕಲರ್ ಟು ಯು ಚೂಸ್. ವಾವ್, ಚೋಟಾ ಪೇಸ್ಟ್ ಆ್ಯಂಡ್ ಚೋಟು ಬ್ರಷ್ ಕಾಂಬೋ ಆಫರ್. ನಾನಂತೂ ಫ್ರೆಶ್ ಆಗಿದ್ದೀನಿ. ಇವ್ರಿಗೆ ಇನ್ನೂ ಬ್ರಷು ಮಾಡಿಲ್ಲ. ಕೆಲಸ ಇದಪ್ಪ, ಅದು ಮಾಡೋದು, ಡೆಕೋರೇಷನ್ ಮಾಡೋದು, ಇದು ಮಾಡೋದು. ದಿನೇಶ್ ಫಾದರ್ ಆಫ್ ಬೇಬಿ. ಓ ದ್ಯಾಟ್ ಟು ಬಿ. ಅಂಡೇಲಿ ಉರಿ ಹಾಕೋದ್ರ ಬದಲು ಈ ಥರ ಉರಿ ಹಾಕಿದ್ರೆ ಸೇಮ್ ಅಂಡೆ ನೀರು. ಟೆಂಪರೇಚರ್ ಹೀಗೆ ಹೋದರೆ ಒಂದು 10 ಜನ ಸ್ನಾನ ಮಾಡ್ಬೋದು. ಇವರೆಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಮಾತಾಡ್ಕೊಂಡಿರ್ತವ್ರು 1 ಅವರಿಂದ. ಪ್ಲೇಸ್ ಸೆಟಪ್ ರೆಡಿ ಮಾಡ್ತಾ ಇದ್ದಾರೆ. ನೀ ಅವ್ರ ಮನೆ ಇಲ್ಲಿಂದನೇ ಒಳ್ಳೆ ವ್ಯೂ. ಇಲ್ಲಿ ಅವ್ರ ಮನೆ ಮೇಲ್ಗಡೆನೆ ಈ ಥರ ಅಂದರೆ ಪಾರ್ಟಿ ಹಾಲ್ ಥರ ಮಾಡಿದ್ದಾರೆ. ಸೊ ಅಲ್ಲೇ ಸೀಮಂತ ಸೆಟಪ್ ಆಗಿದೆ. ಸಿಂಪಲ್ಲಾಗಿ ಮನೇಲೇ ಸೀಮಂತ. ಈಚೆ ಕಡೆ ಬಂದರೆ ನೋಡಿ ಈ ಥರ ವೆದರು, ಈ ಥರ ನಿಂತ್ಕೊಬೋದು. ನಮ್ಮ ಹಸ್ಬೆಂಡ್ ನೋಡಿ ಮದುವೆ ಆದಮೇಲೆ ಅವ್ರ ಬಟ್ಟೆ ಸಹ ನಾನೇ ತಂದ್ಕೊಡ್ಬೇಕು. ಬಿತ್ತು. ಹಾಂ ಅಲ್ಲಿ ನೋಡು, ಮಾವಿನಕಾಯಿ ಎತ್ಕೊಂಡ್ಬರ್ತಾ ಇದ್ದಾರೆ. ಎಸ್. ಏನೋ ಕ್ಲಾಪ್ ಗಿರ್ತೀರ ಹೊಡಿರಪ್ಪ, ಜೋಶ್ ಮಾಡ್ರು.
ಅಂದ್ರೆ ನಾನು ಕಮಿಟೆಡ್, ನಾನು ಹೆಂಡ್ತಿದ್ದೇನೆ, ಯಾರೋ ಹುಡುಗಿ ನೋಡ್ಬೇಕು. ಇದೆ ಹೆಂಡತಿ. ಅವ್ರು ಯಾರು ಪ್ರೆಗ್ನೆಂಟ್ ಆದವ್ರಿಗೆ ಎಷ್ಟು ಪೂಜೆ ಮಾಡ್ತಾವ್ರೆ, ಕಾರಣಾಂತರ್ಗೆ ಏನು ಪೂಜೆ ಮಾಡ್ತಾರೆ? ಕಾರಣ ಆದವ್ರು ಕ್ಯಾಂಕರ್ಸ್ ಹೋಗಿದ್ದಾರೆ. ಇದ್ರೆ ಏನು ಮಾತಾಡಲ್ಲ, ಹೆಂಡ್ತಿ ಇಲ್ಲ ಅಂದ್ರೆ ಸಾವಿರ ಮಾತಾಡಲ್ಲ. ಅವನಿಗೆ ಡಬಲ್ ಕೂಕಿ ಭಯ. ಇದು ಅನ್ನು ಸುಳ್ಳು, ಹೆಂಡ್ತಿರು ಜಾಸ್ತಿ. ಇದು ಇವರಿಬ್ರು. ಈಗ ನಾನು ಶೇಕಿ ಸಿಂಗಲ್ ರೆಡಿ ಟು ಮಿಂಗಲ್. ಯಾರಾದ್ರೂ ಜಿಮ್ ಫ್ರೀಕು, ಫಿಟ್ನೆಸ್ ಅಂದ್ರೆ ತುಂಬಾ ಭಾರಿ ಇಂಟ್ರೆಸ್ಟ್. ಫುಟ್ಬಾಲ್ ಆಡ್ತಾನೆ, ಕ್ರಿಕೆಟ್ ಆಡ್ತಾನೆ, ಬ್ಯಾಡ್ಮಿಂಟನ್ ಆಡ್ತಾನೆ, ಮತ್ತೆ ಇಂಟ್ರೆಸ್ಟೆಡ್ ಪ್ಲೀಸ್ DM. ಎಂತಿಗೋಸ್ಕರ ಬೆಣ್ಣೆ ಮುರುಕು, ಕಜ್ಜಾಯ ಎಲ್ಲ ಅಲ್ಲಿಂದನೇ ತಗೊಂಡ್ ಬಂದವನೆ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್, ಪಿಂಕ್ ಆರ್ ಬ್ಲೂ? ಈ ಥರ ಗಲೀಜಾಗ್ಬಿಡ್ತು. ಎಲ್ಲ ಫಂಕ್ಷನ್ ಮುಗಿಸಿ ಎಲ್ಲ ಮನೆಗೆ ಹೋಗ್ತಾವ್ರಪ್ಪ. ಇವತ್ತು ಸದ್ಯಕ್ಕೆ ಕ್ಯಾಬ್ ಡ್ರೈವರ್ ನಮ್ಮ ಹರೀಶ. ಪ್ಲೀಸ್ ಗೈ. ಹೌದಾ, ದಿಸ್ ಇಸ್ ದ ಹೌಸ್ ಕನಸು. ಇದು ತಮ್ಮ ಮಣಿದು, ಅದು ಅಣ್ಣ ದಿನಿದು. ಇದೇ ತಮ್ಮ, ಇದೇ ಅಣ್ಣ. ಬನ್ನಿ ಬನ್ನಿ ಜನರೇ, ವಿ ಆರ್ ಗೋಯಿಂಗ್ ಆನ್ ಅ ಈವ್ನಿಂಗ್ ವಾಕ್ ವಿತ್ ದಿಸ್ ಬ್ಯೂಟಿಫುಲ್ ವ್ಯೂ. ಅದು ಹತ್ರ ಹೋದಾಗ ವ್ಯೂ ಹೆಂಗಿದೆ ತೋರಿಸ್ತೀನಿ. ಎಲ್ಲ ಬರ್ತಾ ಇದ್ದಾರೆ. ದಟ್ ಈಸ್ ಹೌಸ್, ದಿಸ್ ಈಸ್ ಹೈವೇ. ಇದೇ ಹೈವೇ, ಪಕ್ಕದಲ್ಲೇ ಹೊಳೆ. ಆಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಇಲ್ಲೊಂದು ದೋಣಿ ಕಾಣಿಸ್ತಿಲ್ಲ, ಅದರಲ್ಲಿ ಡ್ರೈವ್ ಇದ್ದಿದ್ದು, ಆದರೆ ಅದನ್ನು ಅಟ್ಯಾಚ್ ಮಾಡ್ತೀವಿ. ಇಷ್ಟು ಬ್ಯೂಟಿಫುಲ್ ವೆದರ್ ಅಲ್ಲಿ ಕುಕಿಂಗ್ ಶುರು ಮಾಡ್ತಾ ಇದ್ದಾರೆ. ಅಲ್ಲಿ ಶಿವರಾಜ ಮನೆ ಪಕ್ಕದಲ್ಲಿ ಗಂಡ ಹೆಂಡತಿ ಮೇಜರ್ ಇದೇನಂತಾರೆ, ಫುಲ್ ರೆಸ್ಪಾನ್ಸಿಬಿಲಿಟಿ. ಮಣಿ, ಏನ್ ಸಮಾಚಾರ? ಹೇಳ್ಬೇಕಾದ್ರೆ ನೀನೆ ಏನ್ ಫುಲ್ ಜೋಶಲ್ಲಿ ಇದೇ ಖುಷಿ ಹೆಂಡ್ತಿಗೋಸ್ಕರ ಒಂದು ಪಿಕಪ್ ಲೈನ್ ಹೇಳು ಮಣಿ. ಇಲ್ಲ ಹಾಕೊಂಡು ಟಕ ನಿನ್ನ ವೈಫ್ ಬಗ್ಗೆ ಒಂದ್ ಲೈನ್ ಹೇಳುವ ಮನೆ. ಹಾಕ್ಬಿಟ್ಮೇಲೆ ಹೇಳ್ತೀನಿ. ಕವರ್ ಹಾಕಬೇಕು ಪೇಪರು, ನೀನೇ ನನ್ನ ಲವರು. ಸೊ ಕಲ್ ರೆಡಿ ಇದೆ. ಸೌದೆ ಬರ್ತಾ ಇದೆ, ಸೌದೆ. ಇದೆಲ್ಲ ಮಸ್ತ್ ಅದರ ಬೇರೆ. ನಾವು ಸನ್ಸೆಟ್ ವಿತ್ ಫ್ರೆಂಡ್ಸ್. ಬೆಳಗ್ಗೆನೆ ನೀರ್ ತರಕ್ ಹೋಗ್ತಾ ಇದಾರೆ ಕೊಡ ಇಟ್ಕೊಂಡು. ಊರಲ್ಲಿ ಒಂದು ಮನೆ ಈ ಥರ ಒಳ್ಳೆ ಗಾರ್ಡನ್ನು, ಒಳ್ಳೆ ಗಿಟ್ಟವೆ. ನವ್ಯ ಮನೆಗೆ ಬಂದಿದ್ದೀವಿ ನಾವು. ಅವಳು ಫ್ಲವರ್ಸ್ ಕೊಟ್ಟಿದ್ದಾಳೆ. ಓಕೆ ಬಾಯ್. ಏ ಹೀರೋ, ಓಯ್ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ತಳ್ಕೊ ಬರ್ತಾ ಇದ್ದಾರೆ. ವಿತ್ ಗುಡ್ ವ್ಯೂ. ಶಿವಮೊಗ್ಗದಿಂದ ಹೊರಡೋ ಸಮಯ ಒಂದು ಚಿಕ್ಕ ರೀಲ್ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ಇಲ್ಲಿ ಕೆರೆ ಹತ್ರ ಬಂದಿದ್ದೀವಿ. ಒಂದು ಬ್ಯೂಟಿಫುಲ್ ವ್ಯೂ ಇದೆ. ವೀಡಿಯೋ ಮಾಡ್ತೀರ ಹೆಂಗೆ ಹೋಗುತ್ತೋ, ಯಾವ ವೀಡಿಯೋ ಮಾಡಿದ್ದೀವಿ ಅಂತ ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡಿ. ಸೊ ಇಟ್ಸ್ ಟೈಮ್ ಟು ಲೀವ್ ಶಿವಮೊಗ್ಗ. ಒಂದು ವೀಡಿಯೋ ಮಾಡಿಕೊಂಡು ಬರ್ತಾ ಕಾರಲ್ಲಿ ಬಂದ್ವಿ. ಅವ್ರು ಇಲ್ಲೇ ಸ್ಟೇ ಮಾಡಿ ನಾಳೆ ಹೋಗ್ತಾ ಇದ್ದಾರೆ. ಸೊ ನಾವು ಇವತ್ತೇ ವಾಪಸ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಬಿಸಿಲಲ್ಲೆಲ್ಲ ಒಳ್ಳೆ ಕ್ಲಾರಿಟಿ. ಹಾಂ
ಓಕೆ, ವಿಡಿಯೋ ಮಾಡಿಕೊಂಡು ಊಟ ಮಾಡಿಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್ ನಾವು. ಮುಂಚೆ ಲಾಸ್ಟ್ ಒಂದು ಕುಲ್ಫಿ ಐಸ್ ಕ್ರೀಮ್. ಅಯ್ಯೋ ಓಕೆ, ಬಾಯ್ ಬಾಯ್ ಎವ್ರಿವನ್. ಏನ್ ಮರ ಇದು? ಇದು ಕ್ಯಾಶು. ಎಕ್ರ ಸರಿ ಯೋಯ್ ಬಿತ್ತು ಹುಡುಗ ಕ್ಯೂಟಾಗಿ ಕ್ಯಾಚ್ ಹಿಡ್ದ. ಎಬ್ಡಿ ಇருக்கு ಪಾರೆ. ಇದೇ ಗೋಡಂಬಿನೇ, ಒಳಗಡೆ ಅಲ್ಲ. ಇದನ್ನ ಕಟ್ ಮಾಡಿ ಎತ್ತಿದ್ರೇನೆ ಒಳಗಡೆ ಗೋಡಂಬಿ. ಇವರೇ ನಮ್ಮ ಟೂರಿಸ್ಟ್ ಗೈಡ್ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಏಯ್ ಮಾಂಸನ ಹೊಡೆದ್ಗಿಡ್ದು ಹಾಕ್ಬಿಟ್ಟಿಯಲ್ಲ ಈ ಕಡೆ ಹಾಕೋಕ್ಕೆ. ಹೆಂಗಿದೆ? ಮಾಂಸ ಏನ ಕೆಡ್ಸಿಸ ಮಾಂಸ ಒಂದು ಹಿಡಿದ್ರು. ನನಗೊಂದು ಕೊಡ್ರು. ಸರಿ, ಹೊರಡೋ ಸಮಯ ಬಂತು. ಬಾಯ್ ಬಾಯ್. ಓಕೆ, ಅಲ್ಲಿಂದ ಫ್ರೆಂಡ್ಸ್ ಡ್ರಾಪ್ ಮಾಡಿದ್ರು ಮುಂದಕ್ಕೆ. ಸ್ಯಾಮ್ ಏನಕ್ಕೆ ಮುಂದಕ್ಕೆ ಅಂತ ಸ್ಟಾಪ್ ಮಾಡಿದ್ರು ಅಂದರೆ ಅವರಿಗೆ ಸ್ವಲ್ಪ ಹೆಂಗೆ ಮಾತಾಡೋದು ಬೇರೆ ಮುಂದೆ ಅಂತ ಅನ್ನಿಸ್ತು. ನಾವಿವಾಗ ಹೋಗ್ತಾ ಇರೋದು ಸ್ಟ್ರೇಂಜರ್ಸ್ ಗಾಡೀಲಿ. ಅಂದರೆ ಬಸ್ ಸ್ಟ್ಯಾಂಡಲ್ಲಿ ನಾವು ನಿಂತ್ಕೊಂಡಿದ್ವಿ, ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಫ್ರೆಂಡ್ಸ್ ಅಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಿದ್ರು. ನಾವು ಮೇಯ್ನ್ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹೋಗೋಕ್ಕೆ ಆಲ್ಮೋಸ್ಟ್ 30 to 40 ಕಿಲೋಮೀಟರ್ಸ್ ಇತ್ತು. ಅವ್ರ ಲೊಕೇಶನ್ ಏನೋ ನೋಡೋಕ್ಕೆ ಅಂತ ನಮ್ಮ ಮುಂದೆನೇ ಕಾರ್ ನಿಲ್ಲಿಸಿದ್ರು, ನಮ್ಮನ್ನೇ ಕರ್ಕೊಂಡು ಹೋಗೋಕ್ಕೆ ಬಂದಂಗಿತ್ತು. ಸೊ 30-40 ಕಿಲೋಮೀಟರ್ಸ್ ಡ್ರಾಪ್ ಮಾಡಿದ್ರು. ಲೈಕ್ ಇಟ್ ವಾಸ್ ಎ ಗುಡ್ ಮೂಮೆಂಟ್ ಆ್ಯಕ್ಚುಲಿ. ಥ್ಯಾಂಕ್ ಯು. ಬಾಯ್ 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 ಬಾಯ್. ಹೆಸರು ಗೊತ್ತಾಗ್ಲಿಲ್ಲ. ರಾಕೇಶ್. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಬಾಯ್. ಮತ್ತೆ ಬಂದಾಗ ಫೋನ್ ಮಾಡಿ. ಓ ಮೈ ಗಾಡ್. ಅವರು ನಾವು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ವಿ. ಅವ್ರು ನಮ್ಮನ್ನ ದಾರಿ ಕೇಳೋಕ್ಕೆ, ರೂಟ್ ಕೇಳೋಕ್ಕೆ ಅಂತ ಸ್ಟಾಪ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅವರೇ ನಮ್ಮನ್ನ ಡ್ರಾಪ್ ಮಾಡಿದ್ರು. ಅವ್ರ ಮನೆ ಕ್ರಾಸ್ ಆಗಿಬಿಡ್ತು. ಆದ್ರೂ ಸರಿ, ನಾವು ಡ್ರಾಪ್ ರೈಲ್ವೆ ಸ್ಟೇಷನ್ ಹತ್ರನೇ ಡ್ರಾಪ್ ಮಾಡಿದ್ರು ಅವರು. ಆ್ಯಂಡ್ ಪ್ಲಸ್ 1 more ನ್ಯೂ ಸಬ್ಸ್ಕ್ರೈಬರ್ಸ್ ಫ್ರಮ್ ದೆಮ್. ಚಾನಲ್ ಯಾವುದಂತ ಕೇಳ್ಕೊಂಡು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಇಲ್ಲಿ ತನಕ ಬಿಟ್ಟೋದ್ರು. ಯಾವುದೋ ನಾನು ಒಂದು ಬುಕ್ಕಲ್ಲಿ ಓದಿದ್ದೆ ದಟ್ ನಾವು ಒಬ್ರನ್ನ ಮೀಟ್ ಮಾಡ್ತೀವಿ ಅಂದರೆ ಏನೋ ನಮ್ಮದು ಒಂದು ಪ್ರೀವಿಯಸ್ ಜನ್ಮದ ಒಂದು ಕನೆಕ್ಷನ್ಸ್ ಇರುತ್ತಂತೆ. ಅದಕ್ಕೆ ನಾವು ಒಂದು ಪರ್ಸನ್ಸ್ನ ನಾವು ಮೀಟ್ ಮಾಡ್ತೀವಂತೆ. ಆರಾಮಾಗಿ ಕಾರಲ್ಲಿ ಬಂದ್ವಿ. ಹೋಗ್ತಾ ಇವಾಗ ಟ್ರೈನಲ್ಲಿ ಏನಿಲ್ಲ, ಬುಕ್ ಮಾಡಿಲ್ಲ, ಏನಿಲ್ಲ. ಅಲ್ಲ ಅದಕ್ಕೋಸ್ಕರ ಪೊಳಂಬಾರ್ದು. ಇವಾಗ ಬರುವಾಗ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಸ್ಸಲ್ಲಿ ಬರ್ತೀವಿ ಅಂತ ಅಂದ್ಕೊಂಡ್ವಿ. ಯಾರೋ ಒಬ್ರು ಡ್ರಾಪ್ ಮಾಡಿದ್ರು. ಸೊ ಗುಡ್. ರೈಟ್ ಒಂಥರ ಎವ್ರಿ ಟ್ರಾವೆಲ್ ಈಸ್ ಅ ಯೂನಿಕ್ ಎಕ್ಸ್ಪೀರಿಯನ್ಸ್. ಟಿಕೆಟ್ಸ್ ಇಲ್ಲೇ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಟಿಕೆಟ್ಸ್ ತೊಗೊಂಡು ಎಷ್ಟು ಗಂಟೆ ಟ್ರೈನ್ ಅಂತಲೂ ಗೊತ್ತಿಲ್ಲ, ನೋಡೋಣ. ಸೆಟಲ್ಡ್ ಇನ್ ಟ್ರೈನ್. ಆ್ಯಕ್ಚುಲಿ ಹೆಂಗಿದೆ, ಮೇಲೆ ನಾವು ಕುತ್ಕೊಂಡ್ಬಿಟ್ಟಿದ್ದೀವಿ. ಕೆಳಗಡೆ ಅಂತೂ ಸೀಟ್ ಸಿಗಿಲ್ಲ. ಸುಮಾರು ವರ್ಷ ಅಂದರೆ ಈ ಥರ ಒಂದು ಟ್ರಾವೆಲ್ ಇವಾಗ. ಚಿಕ್ಕ ವಯಸ್ಸಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ಫಸ್ಟ್ ಟೈಮ್ ಅದು ಬುಕ್ಕಿಂಗ್ ಇಲ್ದಿರ ಏನೋ ಧೈರ್ಯ ಮಾಡಿ ಶಿವಮೊಗ್ಗದಿಂದ ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 6 hours ಆಫ್ ಟ್ರಾವೆಲ್. ಹೀಗೆ ಕುತ್ಕೊಂಡು ಹೋಗ್ಬೋದು. ಎಷ್ಟು ಚೆನ್ನಾಗಿ ಅವ್ರು ಕರ್ಕೊಂಬಂದು ಮನೆಗೆ ಹೋಗೋಣ ಬನ್ನಿ, ಇನ್ನೂ ಟೈಮ್ ಇದ್ರೆ ಅಂತೆಲ್ಲ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಅವ್ರು ಸಬ್ಸ್ಕ್ರೈಬ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಮಾತಾಡಿಸಿ ಆಲ್ಮೋಸ್ಟ್ 40 ಕಿಲೋಮೀಟರ್ಸ್, 2-3 ಕಿಲೋಮೀಟರ್ಸ್ ಡ್ರಾಪ್ ಇಸ್ ಫೈನ್. 40 ಕಿಲೋಮೀಟರ್ಸ್ ನಮಗೆ ಅಲ್ಲಿಂದ ರೈಲ್ವೆ ಸ್ಟೇಷನ್ ತನಕ ಡ್ರಾಪ್ ಕೊಟ್ಟು ಬಂದ್ವಿ. ಟಿಕೆಟ್ ತೊಗೊಂಡು ಆ ಟಿಕೆಟ್ ತೊಗೊಂಡು ಇಲ್ಲಿ ಬಂದ ತಕ್ಷಣ ಕುತ್ಕೊಂಬಿಟ್ಟು ಸೆಟಲ್ ಆಗಿಬಿಟ್ವಿ. ನಾವು 5:15 ಟ್ರೈನ್ ಅಂದ್ಕೊಂಡ್ವಿ, ಬಂದ ತಕ್ಷಣ 3:50 ಟ್ರೈನ್ ಸಿಕ್ಬಿಡ್ತು. ಆ್ಯಕ್ಚುಲಿ ಅವ್ರ ವಾಯ್ಸ್ ಎಷ್ಟು ಕ್ಲಾರಿಟಿ ಇದೆ ಅನ್ನೋ ಗೊತ್ತಿಲ್ಲ. ಇವಾಗ ಬ್ಯಾಕ್ಗ್ರೌಂಡ್ ಸರಿಯಾಗಿ ಹೊಡಿತಾರೆ. ಸೊ ಎಸ್, ಚೆನ್ನಾಗಿತ್ತು. ಒಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ಆಫ್ 2 days ಆಫ್ ಶಿವಮೊಗ್ಗ. ವಾಪಸ್ ಬ್ಯಾಂಗ್ಳೂರ್ಗೆ ಹೋಗಿ ಮಲ್ಕೊತೀವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಲ್ಲರೂ ಟ್ರಾವೆಲ್ ಮಾಡಿ, ಎಂಜಾಯ್ ಮಾಡಿ. ಇರೋದೊಂದು ಜೀವನ. ಒನ್ ಬಾಯ್ ಬಾಯ್. ಬಾಯ್.